2006ರಲ್ಲಿ ಉತ್ತರ ಪ್ರದೇಶದ ನೋಯ್ಡಾ ಎಂಬ ಸಿಟಿಲಿ ಸೆಕ್ಟರ್ 31 ಅಂತ ಒಂದು ಸ್ಲಮ್. ಆ ಸ್ಲಮ್ ಅಲ್ಲಿ ಆಟ ಆಡೋ ಮಕ್ಕಳು ಕಾಣೆಯಾಗೋದು ಕಾಮನ್ ಆಗ್ಬಿಟ್ಟಿರುತ್ತೆ. ಈ ಮಿಸ್ಸಿಂಗ್ ಕೇಸ್ಗಳ ಬಗ್ಗೆ ಪೊಲೀಸ್ನವರು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ಆ ಏರಿಯಾದ ಜನ ಎಂತವ್ರಂದ್ರೆ ತಮ್ಮ ಮಕ್ಕಳನ್ನ ತಾವೇ ಮಾರ್ಕೋತಾರೆ. ಹೆಣ್ಣು ಮಕ್ಕಳಿದ್ರೆ ಅವ್ರನ್ನ ಇಟ್ಕೊಂಡು ಅವರ ತಂದೆ ತಾಯಿನೇ ಬಿಸ್ನೆಸ್ ಮಾಡ್ತಿರ್ತಾರೆ. ಅಲ್ಲಿ ಪ್ರೇಮ್ ಅಂತ ಒಬ್ಬ ವಿಕೃತ ಸೈಕೋ ಕಿಲ್ಲರ್ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಅವರ ದೇಹದಿಂದ ಲಿವರ್ ಪೀಸ್ ನ ತೆಗೆದುಕೊಂಡು ತಿಂತಾ ಇದ್ದ. ಇಷ್ಟಕ್ಕೂ ಈ ಪ್ರೇಮ್ಗೆ ಮನುಷ್ಯರ ಲಿವರ್ ಪೀಸ್ ಯಾಕೆ ಇಷ್ಟ ಗೊತ್ತಾ? ಅವನು ಚಿಕ್ಕ ವಯಸ್ಸಲ್ಲಿದ್ದಾಗ ಅವರ ಸೋದರ ಮಾವನ ಒಂದು ಮಟನ್ ಶಾಪ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಪ್ರೇಮ್ ಸೋದರ ಮಾವ ಇವನನ್ನ ಸೆಕ್ಸುವಲ್ ಅಬ್ಯೂಸ್ ಗೆ ಬಳಸ್ಕೊತಿರ್ತಾನೆ. ಇದರಿಂದ ಬೇಸತ್ ಹೋಗಿದ್ದ ಈ ಹುಡುಗ ಒಂದು ದಿನ ಅವನನ್ನ ಕೊಚ್ಚಿ ಸಾಯಿಸಿ ಕೋಪದಲ್ಲಿ ಅವನ ಲಿವರ್ ಪೀಸ್ ತಿಂತಾನೆ. ಅವತ್ತು ಮನುಷ್ಯನ ಲಿವರ್ ರುಚಿ ನೋಡಿದ ಇವನು ಮುಂದೆ ತನ್ನ ಬಾಯಿ ಚಪ್ಪಲನ ಈಡೇರಿಸಿಕೊಳ್ಳೋಕೆ ಮಕ್ಕಳನ್ನ ಸಾಯಿಸ್ತಾ ಬರ್ತಾನೆ. ಇದು ನೈಜ ಘಟನೆ ಆಧಾರಿತ ಸಿನಿಮಾ. 18 ವರ್ಷ ದಾಟದವರು ಮಾತ್ರ ಈ ಮೂವಿ ನೋಡಿ. ಯಾಕಂದ್ರೆ ಈ ಸಿನಿಮಾದಲ್ಲಿ ಅಷ್ಟು ಡಿಸ್ಟರ್ಬಿಂಗ್ ವಿಷಯಗಳಿವೆ. ಈ ಸಿನಿಮಾದಲ್ಲಿ ಬರೋ ವಿಷಯಗಳು ಸಿನಿಮಾ ಮುಗಿದ ಮೇಲೆ ತುಂಬಾ ಕಾಡ್ತವೆ. ಇದರ ಪೂರ್ತಿ ವಿಡಿಯೋ ಯೂಟ್ಯೂಬ್ ಅಲ್ಲಿ ಇದೆ. ನನ್ನ ಇನ್ಸ್ಟಾ ಬಯೋದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ ಇದೆ. ಕ್ಲಿಕ್ ಮಾಡಿ ಸ್ಟೋರಿ ಪ್ಲಾನೆಟ್ ಅನ್ನೋ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಇಂತ ಹಲವಾರು ವಿಡಿಯೋಗಳು ಸಿಗ್ತವೆ. ನೋಡಿ, ಎಂಜಾಯ್ ಮಾಡಿ.